ಹೆಲೋ ಹಾಯ್ ಫ್ರೆಂಡ್ಸ್, ಇವತ್ತು ವೆಜ್ ಪರೋಟ ಆಗಲೇ ಓದಿನ ವಿಡಿಯೋದಲ್ಲಿ ಹಾಕಿದ್ದೆ ನಾನು. ಈಗ ಬಂದುಬಿಟ್ಟು ಆಲೂ ಪರೋಟ ಮಾಡ್ತಾ ಇದ್ದೀನಿ. ಇದು ಸಹ ತುಂಬ ಟೇಸ್ಟಿಯಾಗಿರುತ್ತೆ, ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರಲ್ವ. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ತುಂಬ ಸ್ಮೂತಾಗಿ ಇರುತ್ತೆ. ಇದನ್ನು ನಾನು ಗೋಧಿ ಹಿಟ್ಟಿನಿಂದ ಮಾಡಿದ್ದೀನಿ, ಕೆಲವರೆಲ್ಲ ಮೈದಾ ಹಿಟ್ಟಿಂದ ಮಾಡ್ತಾರೆ. ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ವಲ್ಲ ಮೈದಾ, ಅದಕ್ಕೆ ನಾನು ಗೋಧಿ ಹಿಟ್ಟು ಯೂಸ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ. ಇದಕ್ಕೆ ಮಾಡೋದಕ್ಕೆ ಫಸ್ಟು ಒಂದು ಅರ್ಧ kg ಆಲೂಗಡ್ಡೆನ ನಾನು ಬೇಯಿಸಿ ಕುಕ್ಕರಲ್ಲಿ 2 ವಿಷಲ್ ಹಾಕ್ಸ್ಕೊಂಡು ಈ ಥರ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಒಂಚೂರು ಅಲ್ಲೇದಲ್ಲೇ ಉಂಡೆ ಇರಬಾರ್ದು, ಆ ರೀತಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನಾನು. ನೀಟಾಗಿ ಒಂದು ಲೋಟದಿಂದ ಸ್ಮ್ಯಾಶರ್ ಸಹಾಯದಿಂದ ಅಥವಾ ನಿಮ್ಗೆ ಯಾವ ರೀತಿ ಬೇಕೋ ಆ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ. ಒಟ್ಟು ನಮಗೆ ಒಂಥರ ಲಮ್ಸ್ ಥರ ಇರಬಾರ್ದು, ಆ ರೀತಿ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೇ ಸ್ವಲ್ಪ MTR ಗರಂ ಮಸಾಲ ಮತ್ತು ಖಾರದ ಪುಡಿ, ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಾನಿನ್ನು. ಇದಕ್ಕೆ ಒಂದು ಸ್ವಲ್ಪ ಕಟ್ ಮಾಡಿರೋ ಅಂಥ ಕೊತ್ತಂಬರಿ ಸೊಪ್ಪು, ಸಣ್ಣದಾಗೆ ಚಾಪ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿನ ಹಾಕ್ಕೊಳ್ಳಿ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಈರುಳ್ಳಿ ಹಾಕೋದ್ರಿಂದ. ನಮ್ಗೆ ಉಜ್ಜಕ್ಕೆ ಸ್ವಲ್ಪ ಕಷ್ಟ ಆಗುತ್ತಂತ ಈರುಳ್ಳಿ ಹಾಕ್ಕೊಳ್ತಾ ಇದ್ದರೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರಲ್ಲ. ಈಗ ಇದಕ್ಕೇ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಒಬ್ಬಟ್ಟಿಗೆ ಹೂರಣ ಹೆಂಗೆ ರುಬ್ಕೊಂಡಿರ್ತೀವಿ ಉಂಡೆ ಮಾಡ್ಕೊಳ್ಳೋಕ್ಕೆ, ಆ ರೀತಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಉಂಡೆ ಥರ ಮಾಡಿಕೊಂಡು ಒಬ್ಬಟ್ಟಿಗೆ ಎಷ್ಟು ಥರ ಮಾಡ್ಕೊತೀವೋ ಉಂಡೆ, ಆ ರೀತಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನೋಡಿ, ಒಂದೊಂದೇ ಉಂಡೆನ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳಿಗೆ ಲಂಚ್ ಬಾಕ್ಸು ಸಹ ಅಷ್ಟೇ ಚೆನ್ನಾಗಿರುತ್ತೆ, ಬಿಸಿ ಬಿಸಿ ಇರುವಾಗ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಇದು. ನೋಡ್ತಾ ಇರ್ಬೋದು, ಇಲ್ಲಿ ಒಂದು 10ರಿಂದ 15 ಉಂಡೆ ಆಗಿದೆ ಈಗ ನಾನು ಮಾಡಿರೋ ಅಂಥ ಉಂಡೆಯಲ್ಲಿ. ಈಗ ಇದಕ್ಕೆ ನಾನಲ್ಲಿ ಗೋಧಿ ಹಿಟ್ಟನ್ನ ಕಲಸಿ ಆಗಲೇ ಇಟ್ಕೊಂಡಿದ್ದೀನಿ. ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಇದಕ್ಕೆ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಂಡಿದ್ದೀನಿ, ಯಾಕಂದರೆ ಇದು ನಮಗೆ ಒಬ್ಬಟ್ಟಿನ ರೀತಿ ಬೇಕಲ್ವ, ಅದಕ್ಕೆ ಸ್ವಲ್ಪ ಸಾಫ್ಟಾಗಿರೋ ರೀತಿ ಹಿಟ್ಟು ಕಲಿಸ್ಕೊಂಡಿದ್ದೀನಿ. ಈ ಕಡೆ ಹಂಚು ಕಾಯೋದಕ್ಕೆ ಇಟ್ಕೊಂಡ್ಬಿಟ್ಟು ತವ ನಾವು ಮಾಮೂಲಿ ಚಪಾತಿ ಥರ ಲಟ್ಟಿಸ್ಕೊಳ್ಳೋದು ಅಷ್ಟೇ. ಹೂರ್ಣದ ಥರ ಒಬ್ಬಟ್ಟು ಮಾಡ್ತೀವಲ್ಲ ಅದೇ ರೀತಿಲಿ ಸ್ವಲ್ಪ ಪ್ರೆಸ್ ಮಾಡಿ ಅದಕ್ಕೆ ಆಲೂಗಡ್ಡೆ ಮಿಶ್ರಣ ಇಟ್ಟು ನೀಟಾಗೆಲ್ಲ ಫೋಲ್ಡ್ ಮಾಡಿಬಿಟ್ಟು ಮಡಚಿ ಈ ಥರ ಲಟ್ಟಿಸ್ಕೊಂಡ್ಬಿಟ್ಟೆ ಚಪಾತಿ ಥರ ಈಸಿಯಾಗಿ ಆಗುತ್ತೆ. ಸ್ವಲ್ಪ ದಪ್ಪ ಇರಬೇಕು, ಜಾಸ್ತಿ ತೆಳುವಾಗಿರಬಾರ್ದು ಇದು. ನೀಟಾಗೆಲ್ಲ ಲಟ್ಟಿಸ್ಕೊಂಡಾದ್ಮೇಲೆ ನೋಡ್ತಾ ಇರ್ಬೋದು ಎಷ್ಟು ದಪ್ಪ ಇದೆ. ಈಗ ಕಾದಿರೋ ಅಂಥ ತವ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಎರಡೂ ಕಡೆಯೂ ಚೆನ್ನಾಗಿ ಸುಟ್ಟಾದ್ಮೇಲೆ ಎಣ್ಣೆ ಹಾಕಬೇಕು. ಫಸ್ಟಿಗೆ ಮಾತ್ರ ಎಣ್ಣೆ ಹಾಕ್ಕೋಬಾರ್ದು ನಾವು. ನೋಡಿ, ಈಗೆಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಚೆನ್ನಾಗಿ ಸುಟ್ಟಾಗಿದೆಯಲ್ವ, ಈಗ ಎಣ್ಣೆ ಹಾಕ್ಕೊತಿದ್ದೀನಿ. ಈ ಥರ ಹಾಕೋದ್ರಿಂದ ಒಳಗಡೆಲ್ಲ ನೀಟಾಗಿ ಕುಕ್ಕಾಗಿರುತ್ತೆ, ಆಲೂಗಡ್ಡೆ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ ನಾವು. ಮತ್ತು ಇನ್ನೂ ಸ್ವಲ್ಪ ಮೇಲೆ ಎಣ್ಣೆ ಹಾಕೋದ್ರಿಂದ ಆವಾಗ ಚಪಾತಿ ಸಹ ಚೆನ್ನಾಗಿ ಸುಟ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ಕಡೆ ಎರಡೂ ರೀತಿ ಈ ಥರ ಸುಟ್ಕೊಂಡಾದ್ಮೇಲೆ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿದೆ ಇದು. ಮೈದಾ ಹಿಟ್ಟು ಸಹ ಅಷ್ಟೇ ಚೆನ್ನಾಗಿರುತ್ತೆ, ಇನ್ನೂ ಕ್ರಿಸ್ಪಿನೆಸ್ ಬರುತ್ತೆ ಅಷ್ಟು, ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಆದರೆ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದಲ್ಲ ಅಂತ ನಾವಿಲ್ಲಿ ಗೋಧಿಯನ್ನ ಯೂಸ್ ಮಾಡ್ಕೊಂಡಿದ್ದೀವಿ ಇಲ್ಲಿ. ಈಗ ಇದಕ್ಕೆ ಹಸಿ ಕಾಯಿ ಚಟ್ನಿ, ಅಂದರೆ ಬರೀ ಹುರ್ಗಡ್ಲೆ, ಹಸಿ ತೆಂಗಿನಕಾಯಿ ತುರಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಚಟ್ನಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಮೊಸರು ಸಹ ಯೂಸ್ ಮಾಡ್ಕೊಬೋದು ಇಲ್ಲಿ. ನಿಮ್ಗೆ ಯಾವ್ದು ಬೇಕೋ ಆ ಥರ ಮಾಡ್ಕೊಂಡು ಟೇಸ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.